ಹಾಗಿದ್ರೆ ದಶಕಂಠ ರಾವಣನ ಅಪ್ಪ ಅಮ್ಮ ಯಾರು ಅನ್ನೋದಾದರೆ ಪೌಲಸ್ತ್ಯ ಹಾಗೂ ಕೈಕಸಿಯ ಮಗನೇ ದಶಕಂಠ ರಾವಣ. ಪೌಲಸ್ತ್ಯರಿಗೆ ವಿಪ್ರವಸು ಅನ್ನೋ ಮತ್ತೊಂದು ಹೆಸರು ಇರುತ್ತೆ, ಹಾಗಾಗಿ ಅನುಮಾನ ಬೇಡ. ಒಮ್ಮೆ ಈ ಪೌಲಸ್ತ್ಯರ ಆಶ್ರಮಕ್ಕೆ ಕೈಕಸಿ ಬರ್ತಾಳೆ. ಇವಳು ಯೌವನ ಸಹಜ ವಿವಾಹಾಪೇಕ್ಷೆಯಿಂದ, ಸಂತಾನಾಪೇಕ್ಷೆಯಿಂದ, ಹಾಗೆ ಕಾಮಬಾಧೆಯನ್ನು ಸಹ ತಡ್ಕೊಳಕ್ಕಾಗದೆ ಅವರ ಅಂಗಸಂಗವನ್ನು ಬೇಡ್ತಾಳೆ. ಈ ರೀತಿ ಬೇಡಿದಾಗ ನಿರಾಕರಿಸೋದು ಅವರಿಗೆ ಅಧರ್ಮವಾಗಿ ಕಾಣುತ್ತೆ. ಯಾಕೆ ಅಂದರೆ ಅವರು ಮಹಾ ತಪಸ್ವಿಗಳು ಹಾಗೆ ಬ್ರಹ್ಮರ್ಷಿಗಳಾಗಿರ್ತಾರೆ. ಈ ರೀತಿ ಬೇಡಿದಾಗ ಅವರು ಹೇಳ್ತಾರೆ, ನೋಡು ಇದು ಭೀಕರವಾದ ಪ್ರದೋಷ ಕಾಲ, ಇಲ್ಲಿ ಸಮಾಗಮವನ್ನು ನೀನು ಬಯಸಿದ್ರೆ ತುಂಬ ಕೆಟ್ಟ ಮಕ್ಕಳು ಹುಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಅವಳು ಹೇಳ್ತಾರೆ, ನಿಮ್ಮಂಥ ಮಹಾ ಬ್ರಹ್ಮರ್ಷಿಗಳಿಂದ ನಾನು ಅಂಥ ಕೆಟ್ಟ ಮಕ್ಕಳನ್ನು ಪಡೆಯೋದಕ್ಕೆ ಇಚ್ಛೆ ಪಡೋದಿಲ್ಲ ಅಂತ ಹೇಳ್ತಾಳೆ. ಹಾಗಾಗಿ ನನಗೆ ಮಕ್ಕಳೇ ಬೇಡ. ಇವಳು ರಾಕ್ಷಸ ಕುಲದಲ್ಲಿ ಹುಟ್ಟಿದ್ರೂ ಸಹ ಉತ್ತಮವಾದ ಚಿಂತನೆ ಇವಳಲ್ಲಿದೆ ಅಂತ ಹೇಳಿ ಅವರು ಅದಕ್ಕೆ ಸಹಕರಿಸ್ತಾರೆ. ಆದರೆ ಹುಟ್ಟಿದಂಥ ಮಕ್ಕಳೆಂಥವ್ರು ದಶಕಂಠ ರಾವಣ, ಕುಂಭಕರ್ಣ, ಶೂರ್ಪನಖಿ ಈ ರೀತಿ ಮಕ್ಕಳು ಹುಟ್ಟಿದ ಮೇಲೆ ಅವ್ರ ಮೇಲೆ ಅಸಹ್ಯ ಶುರುವಾಗ್ಬಿಡುತ್ತೆ. ಮುಂದೆ ಮಕ್ಕಳು ಬೇಡವೇ ಬೇಡ ಅಂತ ಬಯಸ್ತಾರೆ. ಆದರೆ ಇದು ಎಲ್ಲ ಕೆಟ್ಟ ಮಕ್ಕಳ ಮಧ್ಯೆ ಒಬ್ಬ ಒಳ್ಳೆಯ ಮಕ್ಕಳನ್ನು ಸೃಜಿಸುವಂಥ ಒಂದು ಸಂಕಲ್ಪವನ್ನು ಮಾಡ್ತಾರೆ. ಹಾಗೆ ಅವರು ತಮ್ಮ ಎಲ್ಲ ಸಾತ್ವಿಕ ಗುಣಗಳನ್ನು ಕ್ರೌಢೀಕರಿಸಿ ವಿಭೀಷಣನಂಥ ಧರ್ಮಾತ್ಮನನ್ನು ಸೃಜಿಸ್ತಾರೆ. ಆದರೂ ಸಹ ಈ 3 ಮಕ್ಕಳ ಕೆಟ್ಟತನ ಅವರನ್ನು ಚುಚ್ಚುತ್ತಾನೆ ಇರುತ್ತೆ. ಆಗ ಅವರು ದೇವರಿಗೆ ಒಂದು ಪ್ರಶ್ನೆಯನ್ನು ಹಾಕ್ತಾರೆ, ಇಂಥ ಕೆಟ್ಟ ಮಕ್ಕಳು ಮುಂದೆ ಲೋಕಕ್ಕೆ ಕಂಟಕರಾಗ್ತಾರೆ ಅಂತ ಗೊತ್ತಿದ ಮೇಲೂ ನನಗೆ ಯಾಕೆ ಆ ಬುದ್ಧಿಯನ್ನು ಕೊಟ್ಟೆ ಅಂತ ದೇವರನ್ನೇ ಪ್ರಶ್ನೆಯನ್ನು ಮಾಡುವಂಥದ್ದು ಮಾಡ್ತಾರೆ. ಆಗ ಅದಕ್ಕೆ ಆ ದೇವರು ಅಂದರೆ ಕಾಣದೇ ಇರುವಂಥ ಆ ಅನಂತತೆಯ ದೇವರು ಹೇಗೆ ಅವ್ರಿಗೆ ಪ್ರತಿಕ್ರಿಯೆಯನ್ನು ನೀಡ್ತಾರೆ ಅನ್ನೋದು ಎಷ್ಟು ತುಂಬ ಚೆನ್ನಾಗಿದೆ ಅಂದರೆ ಮುಂದೆ ನೋಡಿ ಗೊತ್ತಾಗುತ್ತೆ. ಹಾಗೆ ದಯವಿಟ್ಟು ನಾನು ಹೇಳುವಂಥ ಕತೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ.